ನಮಸ್ಕಾರ. ನಾವು ಬಟ್ಟೆ ಎಲ್ಲ ತಂದಾಗ ಈ ಥರ ಬ್ಯಾಗ್ಸ್ ಸಾಮಾನ್ಯವಾಗಿ ಕೊಡ್ತಾ ಇರ್ತಾರೆ. ನಮ್ಮ ಮನೆಗಳಲ್ಲಿ ಹಂಗೆ ಇಟ್ಬಿಟ್ಟಿರ್ತೀವಿ, ಎಲ್ಲ ಒಂದೇ ಜೊತೆ ಎಲ್ಲ ಅದರೊಳಗಡೆ ಎಲ್ಲ ಕವರ್ಸ್ ಹಾಕಿ ಹಂಗೆ ಇಟ್ಬಿಟ್ಟಿರ್ತೀವಲ್ಲ. ಈ ಥರ ಬ್ಯಾಗ್ ಒಂದಿದ್ರೆ ಸಾಕು. ನಿಮ್ಮ ಮನೇಲಿರೋ ಚಿಕ್ಕ ಚಿಕ್ಕ ಪಾತ್ರೆಗಳನ್ನೆಲ್ಲ ಇದ್ರೊಳಗಡೆನೇ ಇಟ್ಬಿಡ್ಬೋದು. ನಿಮ್ಮ ಮನೇಲಿರೋ ಯಾವುದೇ ಬ್ಯಾಗ್ ಆಗಲಿ ತಗೋಬೋದು. ನೋಡಿ ತೋರಿಸ್ತೀನಿ. ಈ ಥರ ಬ್ಯಾಗ್ ತಗೋಬಿಡಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಬ್ಯಾಗ್ ತಗೊಂಡು ಈ ಸೈಡ್ಸಲ್ಲಿ ಕಟ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಸೈಡ್ ಕಟ್ ಮಾಡಿಬಿಡಿ. ನೋಡಿ ಉದ್ದಕ್ಕೆ ಈ ಥರ ಕಟ್ ಮಾಡಿದ್ದಾದಮೇಲೆ ಇದನ್ನು ಇನ್ನೊಂದು ಸೈಡು ಕಟ್ ಮಾಡ್ಕೋಬೇಕು. ನೋಡಿ ಇನ್ನೊಂದು ಸೈಡು ಸೇಮ್ ಇದೇ ಥರನೇ ಒಂದು ಸೈಡ್ ಕಟ್ ಮಾಡ್ಕೊಬಿಡಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಪೂರ್ತಿ ಕಟ್ ಮಾಡ್ಕೊಬಿಡ್ಬೇಕಂದ್ರೆ ಕೆಳಗಡೆ ಭಾಗ ಹಂಗೆ ಇರಬೇಕು. ಒಂದು ಸೈಡ್ ಮಾತ್ರ ಎರಡೂ ಸೈಡಲ್ಲಿ ಈ ಥರ ಕಟ್ ಮಾಡಿದ್ವಲ್ಲ, ಸೇಮ್ ಹಿಂಗೆ ಇನ್ನೊಂದು ಸೈಡು ನಾನು ಫಸ್ಟ್ ಹೆಂಗೆ ಕಟ್ ಮಾಡಿದೆ ಮೇಲೆ ಮತ್ತು ಕೆಳಗಡೆ ಈ ಥರ ನೀವು ಕಟ್ ಮಾಡ್ಕೊಬಿಡಬೇಕು. ಸೇಮ್ ಇದೇ ಥರ ಬ್ಯಾಗೇ ತಗೊಳ್ಬೇಕಂತೇನಿಲ್ಲ. ನಿಮ್ಮ ಮನೇಲಿರೋ ಕ್ಯಾರಿ ಬ್ಯಾಗ್ ಯಾವುದನ್ನು ತಗೋಬೋದು. ಅಂದರೆ ಬಟ್ಟೆ ಎಲ್ಲ ತಂದಾಗ ಈ ಥರ ಬ್ಯಾಗು ಸ್ವಲ್ಪ ದೊಡ್ಡದಿದ್ದರೆ ದೊಡ್ಡದಾದರೂ ತಗೋಬೋದು, ಇಲ್ಲ ಚಿಕ್ಕದಾಗಿದೆ ನಮ್ಮ ಮನೇಲಿ ಅಂದರೆ ಚಿಕ್ಕದಾಗಿ. ಮತ್ತು ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಲ್ಲ, ಸೇಮ್ ಹಿಂಗೆ ಫೋಲ್ಡ್ ಮಾಡಬೇಕು. ನೋಡಿ ಒಂದು ಫೋಲ್ಡ್ ಮಾಡಿದ್ದೀನಲ್ಲ, ಮತ್ತು ಇನ್ನೊಂದು ಫೋಲ್ಡ್ ತೋರಿಸ್ತೀನಿ ನೋಡಿ. ಒಂದಾದಮೇಲೆ ಒಂದು ಈ ಥರನೇ ಫೋಲ್ಡ್ ಮಾಡಿಕೊಂಡು ಬರಬೇಕು. ನೋಡಿ ಮತ್ತೆ ಇನ್ನೂ ಒಂದು ಫೋಲ್ಡ್ ಮಾಡಿದೆ. ಸೇಮ್ ಈ ಥರನೇ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಫೋಲ್ಡ್ ಮಾಡಿಕೊಂಡು ಬನ್ನಿ. ಈ ಥರ ಫೋಲ್ಡ್ ಮಾಡ್ಕೊಂಡು ಬಂದು ನೀವು ಹೊಲಿಗೆ ಹಾಕ್ಕೊಂಡು ಬರಬೇಕು. ಸೈಡ್ಸಲ್ಲಿ ತೋರಿಸ್ತೀನಿ ನೋಡಿ. ಸೈಡಲ್ಲಿ ಈ ಥರ ಉದ್ದಕ್ಕೆ ಹೊಲಿಗೆ ಹಾಕ್ಕೊಂಡು ಬನ್ನಿ. ನಮ್ಮ ಮನೆಯಲ್ಲಿ ಹೊಲಿಗೆ ಯಂತ್ರ ಇಲ್ಲ, ನಾವೇನು ಮಾಡೋದು ಅನ್ನೋರು ಸ್ಟಾಪ್ಲರ್ ಪಿನ್ ಅಂತೂ ಇರುತ್ತಲ್ಲ, ಸ್ಟಾಪ್ಲರ್ ಪಿನ್ನಲ್ಲಿ ಪಿನ್ ಬೇಕಾದರೂ ಹೊಡ್ಕೋಬೋದು. ಇಲ್ಲ ನಿಮಗೆ ಜಾಸ್ತಿ ದಿನ ಬಾಳಿಕೆ ಬರಬೇಕನ್ನೋರು ಹೊಲಿಗೆ ಹಾಕಿದ್ರೇ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಸೇಮ್ ನಾನು ಫೋಲ್ಡ್ ಮಾಡ್ತಾ ಇದ್ದೀನಲ್ಲ ನೋಡಿ, ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಈ ಥರ ಫೋಲ್ಡ್ ಮಾಡಿ ಮತ್ತು ಹೊಲಿಗೆ ಹಾಕ್ಕೊಂಡು ಬಂದು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಪೂರ್ತಿ ಈ ಥರ ಫೋಲ್ಡ್ ಮಾಡಿಬಿಟ್ಟಿದ್ದೀನಿ. ಇವಾಗ ಹೊಲಿಗೆ ಹಾಕ್ಕೊಂಡು ಬರ್ತಾಯಿದ್ದೀನಿ. ಇಲ್ಲ ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಕೊತೀರಂದರೆ ಹೊಲಿಗೆ ಹಾಕ್ಕೋಬೋದು. ಆದರೆ ಸೂಜಿ ದಾರದಲ್ಲಿ ದೂರ ಅಂದರೆ ದೊಡ್ಡ ಸೂಜಿ ಇದ್ದರೆ ನೀವು ಸ್ವಲ್ಪ ದಪ್ಪ ಇರೋ ದಾರದಲ್ಲಿ ಹೊಲಿಗೆ ಬೇಕಾದರೆ ಹಾಕ್ಕೋಬೋದು. ನೋಡಿ ನಾನು ಸೇಮ್ ಈ ಥರನೇ ಫಸ್ಟೇ ರೆಡಿ ಮಾಡಿಟ್ಟಿದ್ದೆ. ಈ ಥರ ನೀವು ಹೊಲಿಗೆ ಹಾಕ್ಕೊಂಬರ್ಬೇಕು. ಮಧ್ಯದಲ್ಲಿ ಎರಡು ಸೈಡು ನಾವು ಹಾಕ್ಕೊಂಡಿದ್ದೀವಲ್ಲ, ಸೇಮ್ ಇದೇ ಥರ ಹೊಲಿಗೆ ಹಾಕ್ಕೊಂಡು ಬರಬೇಕು. ಈ ಥರ ಬ್ಯಾಗ್ ನೀವು ರೆಡಿ ಮಾಡಿಬಿಟ್ಟು ಎಲ್ಲನ ನೇತಾಕ್ಬೋದು. ಇಲ್ಲ ಈ ಥರ ಚಿಕ್ಕ ಬ್ಯಾಗ್ ಇದ್ದರೆ ಚಿಕ್ಕ ಬ್ಯಾಗ್ಗೂ ನೋಡಿ ನಾನು ಮಾಡ್ಕೊಂಡಿದ್ದೀನಿ. ಸೇಮ್ ಪಾಕೆಟ್ಸ್ ಥರ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ ಸೈಡ್ಸಲ್ಲಿ ಹೊಲಿಗೆ ಹಾಕ್ಬಿಟ್ಟು ಮಧ್ಯದಲ್ಲಿ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ಬೇಕಾದರೂ ಚಿಕ್ಕದಿದ್ದರೆ ಚಿಕ್ಕದು ಮಾಡ್ಕೋಬೋದು, ಇಲ್ಲ ದೊಡ್ಡದಾಗಿ ಮಾಡ್ಕೋಬೋದು. ಇದು ನಾವು ಸ್ಪೂನ್ಸ್ ಎಲ್ಲ ಇಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲನ ಕಿಚನಲ್ಲಿ ಇವಾಗ ಸ್ಪೇಸ್ ಇಲ್ಲ ನಮಗೆ, ಸ್ಪೂನ್ಸ್ ಎಲ್ಲ ಸ್ಟೀಲ್ ಸ್ಟ್ಯಾಂಡ್ ಅಂತೂ ಇರುತ್ತೆ. ಜಾಸ್ತಿ ಸ್ಪೂನ್ಸ್ ಎಲ್ಲ ಹಾಕ್ಕೊಳಕ್ಕಾಗಲ್ಲ. ನೋಡಿ ಇದರಲ್ಲಾದರೆ ನೀಟಾಗಿ ಈ ಥರ ಸ್ಪೂನ್ಸ್ ಎಲ್ಲ ನೀಟಾಗಿ ಇಡ್ಬೋದು. ನೋಡ್ತಾ ಇದ್ದೀರಲ್ಲ, ಸ್ಪೂನ್ಸ್ ಎತ್ಕೊಳ್ಳೋಕ್ಕೂ ತುಂಬ ಸುಲಭ. ಎಲ್ಲನ ನಾವು ನೇತಾಕಿದ್ರೂ ನೀಟಾಗಿ ಕಾಣಿಸುತ್ತೆ. ಮತ್ತು ಇದು ಚಿಕ್ಕ ಸ್ಪೂನ್ಸ್ ಆದರೂ ಇಡ್ಬೋದು. ಇಲ್ಲ ಅಂದರೆ ನಾನು ದಾರಗಳೆಲ್ಲ ಇಟ್ಟಿದ್ದೀನಿ, ನಮಗೆ ಒಂದೇ ಕಡೆ ನೀಟಾಗಿ ಸಿಗುತ್ತೆ ಅಂತ. ನೋಡಿ ಎತ್ಕೊಳ್ಳೋಕ್ಕೂ ಸುಲಭ, ನೀಟಾಗಿ ದಾರ ಒಂದಕ್ಕೊಂದು ಸೇರ್ಕೊಳ್ಳೋದು ಇಲ್ಲ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ.